SSLC students, ನಿಮಗೂ ಒಂದು ಯೋಚನೆ ಆಗ್ತಿದೆನಾ? Model question papers in the most of the questions will repeat in your SSLC board paper. Then it's completely yes and yes. So ಈಗ ಈ ವಿಡಿಯೋ ಇಂದ ನಿಮಗೆ ಏನು ಗೊತ್ತಾಗುತ್ತೆ ಅಂದ್ರೆ model question papers ದಿಂದ most of the questions ರಿಪೀಟ್ ಆಗುತ್ತಾ SSLC ಪೇಪರ್ ದಲ್ಲಿ ಅನ್ನೋದು ನಿಮಗೆ ಕ್ಲಾರಿಟಿ ಆಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಆಯ್ತಾ. ಸೊ ನೀವು ಆಲ್ರೆಡಿ ಹೆಡ್ಡಿಂಗ್ ಅನ್ನು ನೋಡಿರಬೇಕು. ಈಸ್ ಆಲ್ ಕ್ವಶನ್ಸ್ ವಿಲ್ ರಿಪೀಟ್ ಫ್ರಮ್ ದ ಮಾಡೆಲ್ ಕ್ವಶನ್ ಪೇಪರ್. ಸೊ ಈ ಕ್ವಶನ್ಗೆ ನಿಮಗೆ ಆನ್ಸರ್ ಅನ್ನ ನಾನು ಎಂಡ್ ಆಫ್ ದ ವಿಡಿಯೋದಲ್ಲಿ ನಿಮಗೆ ಇದು ಗೊತ್ತಾಗುತ್ತೆ. ಅಂಡ್ ಬಿಫೋರ್ ಐ ಸ್ಟಾರ್ಟ್ ದ ವಿಡಿಯೋ ಐ ವಾಂಟ್ ಟು ಗಿವ್ ಯು ಪೀಪಲ್ ಒನ್ ಜಸ್ಟಿಸ್. ಓಕೆ, ನಿಮಗೊಂದು ಜಸ್ಟಿಸ್ ಕೊಡ್ತೇನೆ. ಯಾಕಪ್ಪ ಈ ಕ್ವಶನ್ ನನಗೂ ಬಂತು ಮತ್ತೆ ನಿಮ್ ತಲೆಯಲ್ಲಿ ಬಂದಿದೆ ಏನೆಲ್ಲ ಗೊತ್ತಿಲ್ಲ ನನಗೆ, ಬಟ್ ನಾನು ಈ ಕ್ವಶನ್ ಅನ್ನ ನಿಮ್ ತಲೆಯಲ್ಲಿ ಹಾಕ್ತೇನೆ. ಯಾಕೆ ಹಾಕ್ತೇನೆ ಮತ್ತೆ ಯಾಕೆ ಇಂಪಾರ್ಟೆಂಟ್ ಇದೆ ಅನ್ನೋದು ನಿಮಗೆ ನಾನು ಹೇಳ್ಕೊಡ್ತೀನಿ ಇವತ್ತು. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿದೆ ಆಲ್ರೆಡಿ ಕರ್ನಾಟಕ ಬೋರ್ಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು, ರೈಟ್? ಸೊ ಕರ್ನಾಟಕ ಬೋರ್ಡ್ ಪೇಪರ್ ಏನೇನು ಪ್ರಿಪೇರ್ ಮಾಡುತ್ತೆ, SSLC ಪೇಪರ್ ಪ್ರಿಪರೇಷನ್ ಕರ್ನಾಟಕ ಬೋರ್ಡೇ ಮಾಡುತ್ತೆ, PUC ಪ್ರಿಪರೇಷನ್ ಕರ್ನಾಟಕ ಬೋರ್ಡೇ ಮಾಡುತ್ತೆ. ಯು ಪೀಪಲ್ ಆಲ್ರೆಡಿ ನೋ ಇಟ್, ರೈಟ್? ಸೊ ಈಗ ನಿಮ್ಗೆ ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೆ ಅಕಸ್ಮಾತ್ ನಿಮ್ದು ಸಿಬ್ಲಿಂಗ್ಸ್ ಇರ್ತಾರಪ್ಪ, ಲೈಕ್ ಅಣ್ಣ, ಅಕ್ಕ, ಯಾರಾದ್ರೂ ಕಸಿನು ಹೂ ವಿಲ್ ಬಿ ಆಕ್ಚುಲಿ ಸ್ಟಡಿಂಗ್ ಇನ್ ದ ಸೆಕೆಂಡ್ PUC. ಓಕೆ, ನಿಮಗೆ ಅಕಸ್ಮಾತ್ ಯಾರು ಇಲ್ಲಪ್ಪ, ಯಾರಾದ್ರೂ ನೇಬರ್ ಇರಲಿ, ಯಾರಾದ್ರೂ ನಿಯರ್ ಬೈ ಯಾರಾದ್ರೂ ಇದ್ರೆ ಅವ್ರನ್ನೆಲ್ಲ ಪ್ಲೀಸ್ ಹೋಗಿ ಕೇಳಿ, ಅವ್ರನ್ನ ಚೆನ್ನಾಗಿ ಕೇಳಿ ಯಾಕಪ್ಪ ಮ್ಯಾಮು ಈ ಕ್ವಶನ್ ಅನ್ನ ಅರೈಸ್ ಮಾಡಿದಾರೆ ಅನ್ನೋದು. ಓಕೆ, ಇಸ್ ಇಟ್ ಟ್ರೂ ವೆದರ್ ಐ ಆಮ್ ಗೋಯಿಂಗ್ ಟು ಟೆಲ್ ದ ಟ್ರೂ ಥಿಂಗ್ ಆರ್ ನೋ ಅಂತ ಅವ್ರಿಗೆ ಹೋಗಿ ಕೇಳಿ ನಿಮಗೆ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡ್ಕೋಬಹುದು ಆಯ್ತಾ. ಸೊ ಅಕಸ್ಮಾತ್ ನೀವು ಕೇಳಿದ್ರೆ ಫಾಸ್ಟ್ ಆಗಿ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಹೇಳಿ, ನಿಮ್ ನೇಬರ್ಸು ಇಲ್ಲಾಂದ್ರೆ ನಿಮ್ಮ ಅಣ್ಣ, ಅಕ್ಕ, ಯಾರಾದ್ರೂ ಸಿಬ್ಲಿಂಗ್ಸು, ಕಸಿನ್ಸು ಯಾರಾದ್ರೂ ಇದ್ರೆ ಏನ್ ಆನ್ಸರ್ ಮಾಡಿದಾರೆ ಅನ್ನೋದು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಫಾಸ್ಟ್ ಆಗಿ ಹೇಳಬೇಕು ಆಯ್ತಾ. ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಐ ವಾಂಟ್ ಟು ಟೆಲ್ ಯು ಪೀಪಲ್ ಅಂಡ್ ಗಿವ್ ಯು ಜಸ್ಟಿಸ್ ಆಲ್ಸೋ ಯಾಕೆ ಈ ಕ್ವಶನ್ ಅರೈಸ್ ಆಗಿದೆ ಅನ್ನೋದು. ಸೊ ಮಾಡೆಲ್ ಕ್ವಶನ್ ಪೇಪರ್ಸ್ almost to 70 to 80% of the questions have got repeated in the second PUC. So ಈಗ second PUC ದಲ್ಲಿ actually second PUC ದಲ್ಲಿ most of the questions, okay, ಯಾವ ಕ್ವಶನ್ ಪೇಪರ್ ದಲ್ಲಿ ಈಗ ನಿಮಗೆ ಗೊತ್ತಿರಬೇಕು, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಆಲ್ರೆಡಿ ಮುಗೀತು. ಕನ್ನಡ ಪೇಪರ್ ಯಾರು ಬರ್ತಿದ್ದಾರೆ, ಕನ್ನಡನೋ ಪೇಪರ್ ಮುಗ್ದಿದೆ. ಸೊ ಈ ಮೂರು ಕ್ವಶನ್ ಪೇಪರ್ ದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಸ್ ದಿಂದ ಆಲ್ಮೋಸ್ಟ್ ಟು 70 to 80% of the questions have exactly got repeated, guys. 70 to 80%, just imagine. Okay, 70 to 80% ಅಕಸ್ಮಾತ್ ಮಾಡೆಲ್ ಕ್ವಶನ್ ಪೇಪರ್ಸ್ ಇಂದ ಮೇನ್ ಬೋರ್ಡ್ಸ್ ಎಕ್ಸಾಮ್ ದಲ್ಲಿ ರಿಪೀಟ್ ಆಗಿದೆ ಅಂದ್ರೆ ಈ ಕೇಸು, ಈ ಸೆಕೆಂಡ್ PUC ಕೇಸು SSLC ದಲ್ಲಿನೂ ಆಗಬಹುದಾ ಅನ್ನೋದು ನಿಮಗೆ ನಾನು ಇವತ್ತು ಹೇಳ್ತೇನೆ ಆಯ್ತಾ. ಸೊ ಏನಪ್ಪ ಚಾನ್ಸಸ್ ಇದೆ ದಟ್ ಹೌ ಇಟ್ ಹಸ್ ಗಾಟ್ ರಿಪೀಟೆಡ್ 70 to 80% ಆಫ್ ದ ಕ್ವಶನ್ಸ್ ಹೇಗೆ ರಿಪೀಟ್ ಆಗಿದೆಯಲ್ಲ ಸೆಕೆಂಡ್ PUC ಎಕ್ಸಾಮ್ ದಲ್ಲಿ, ಅದೇ ತರ 10th ದಲ್ಲಿನೂ ಆಗಬಹುದಾ, ಏನ್ ಆಗುತ್ತಾ ಅನ್ನೋದು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೇನೆ ಆಯ್ತಾ. ಸೊ ಲೆಟ್ಸ್ ಸ್ಟಾರ್ಟ್ ಅಪ್ ವಿತ್ ದ first thing which I want to tell you people, which I want to relate you also. First thing is high prediction rates. Okay, ಏನಪ್ಪ high prediction rates ಇದೆ ಇಲ್ಲಿ? First is 70% to 80% similarity ಇದೆ. Okay, while the questions might not be word for the word identical, the types and the concepts match the model question paper almost completely perfectly. Okay, and I'll tell you people 70 to 80% of the model question papers, ಮೂರು model question papers ಮತ್ತೆ main board exam ಎಲ್ಲ ರಿಲೇಟ್ ಆಗಿದೆ. ಸೊ ಇಟ್ ಮೈಟ್ ಗೆಟ್ ರಿಪೀಟೆಡ್ ಇನ್ ದ SSLC ಆಲ್ಸೋ. SSLC ದಲ್ಲಿನೂ ಮಾಡೆಲ್ ಕ್ವಶನ್ ಪೇಪರ್ಸ್ ಇಂದ ಜಾಸ್ತಿ ಕ್ವಶನ್ಸ್ ಮೇನ್ ಬೋರ್ಡ್ ಎಕ್ಸಾಮ್ ದಲ್ಲಿ ಕೇಳಬಹುದು, ಕೇಳೋ ಚಾನ್ಸಸ್ ಬಹಳ ಇದೆ, ಲೈಕ್ 80% ಚಾನ್ಸಸ್ ಇದೆ ಕೇಳಬಹುದು ಅನ್ನೋದು ಆಯ್ತಾ. ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋಯಿಂದ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಮಾಡೆಲ್ ಕ್ವಶನ್ ಪೇಪರ್ ಓದಿದ್ರಿಂದ ಪಾಸ್ ಆಗ್ಬಹುದಾ, ಸ್ಕೋರ್ ಮಾಡಬಹುದಾ, ಏನಪ್ಪ ಹೆಲ್ಪ್ ಆಗುತ್ತೆ ಅನ್ನೋದು ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಕ್ಲಿಯರಾ? ದ ಮಸ್ಟ್ ಆಸ್ಕ್ ಲಿಸ್ಟ್, ದಟ್ ಇಸ್ ಸರ್ಟನ್ 4 to 5 mark questions like theorems in the maths or the diagrams in the science are also essential that the board cannot skip them. Okay, like example science dalli, especially in the biology chapter dalli few of the diagrams are present. avantu fix ಆಗಿ ಬಿದ್ದೇ ಬೀಳಬೇಕು. ಓಕೆ, ಅವನು ಸ್ಕಿಪ್ ಮಾಡ್ಲಿಕ್ಕೆ ಬರಲ್ಲ ಆಯ್ತಾ. ಸೇಮ್ ಅದೇ ತರ ಮ್ಯಾಥ್ಸ್ ದಲ್ಲಿ ಫಿಕ್ಸ್ ಥಿಯರಮ್ಸ್ ಇರುತ್ತೆ, ಅವು ಥಿಯರಮ್ಸ್ ಬೀಳಲೇಬೇಕಪ್ಪ, ಹಾಕ್ಲೇಬೇಕು ಅವರು. ಓಕೆ, ಅವನು ಫಿಕ್ಸ್ ಇರುತ್ತೆ, ರೈಟ್? ಸೊ ಅವ್ನು ಬಿಟ್ಟು ಅವ್ರು ಬೇರೆ ಕ್ವಶನ್ಸ್ ಅನ್ನ ಹಾಕ್ಲಿಕ್ಕೆ ಬರಲ್ಲ, ಅವನ್ನೆಲ್ಲ ನೀವು ಐಡೆಂಟಿಫೈ ಮಾಡಬೇಕು. ವೆನ್ ಯು ಪೀಪಲ್ ವಿಲ್ ಐಡೆಂಟಿಫೈ, ಆಬ್ವಿಯಸ್ಲಿ ದ ಟೈಮ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್, ರೈಟ್? ಸೊ ಆದ ತಕ್ಷಣ ಬ್ಲೂ ಪ್ರಿಂಟ್ ಬೋರ್ಡ್, ಲೈಕ್ ದ ಬೋರ್ಡ್ ಇಸ್ ಲೀಗಲಿ ಟೈರ್ಡ್ ಟು ಆನ್ ಅಫಿಷಿಯಲ್ ಬ್ಲೂ ಪ್ರಿಂಟ್ ಇಫ್ ದ ಚಾಪ್ಟರ್ಸ್ ಹ್ಯಾಸ್ ದ 8 marks in the model paper, it has to be 8 marks in the board exam also. ಕ್ಲಿಯರ್? ಸೊ ಈಗ ಮಾಡೆಲ್ ಕ್ವಶನ್ ಪೇಪರ್ ದಲ್ಲಿ ಯಾವ ಪ್ಯಾಟರ್ನ್ ದಲ್ಲಿ ಆ ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡಿದಾರಲ್ಲ, ಯಾವ ಪ್ಯಾಟರ್ನ್ ದಲ್ಲಿ ಅದನ್ನ ಸ್ಟಡಿ ಮಾಡಿ ಅವ್ರು ಹಾಕಿದಾರಲ್ಲ,
ಅದೇ ಪ್ಯಾಟರ್ನ್ ದಲ್ಲಿ ನಿಮ್ಮ ಮೇನ್ ಬೋರ್ಡ್ ಎಕ್ಸಾಮ್ಸ್ ದಲ್ಲಿ ಬರುತ್ತೆ. ಸೊ ಏನು ಚೇಂಜಸ್ ಆಗಲ್ಲ. ಎಕ್ಸಾಕ್ಟ್ಲಿ ದೇ ನೀಡ್ ಟು ಗಿವ್ ಇಟ್ ಬಿಕಾಸ್ ದೇ ವಿಲ್ ಬಿ ಹ್ಯಾವಿಂಗ್ ಅ ಪ್ಯಾಟರ್ನ್. ಕ್ವಶನ್ ಪೇಪರ್ ಮಾಡೋ ಪ್ಯಾಟರ್ನ್ ಇರುತ್ತಪ್ಪ. ಹೇಗೆ ಕ್ವಶನ್ ಪೇಪರ್ ಮಾಡಬೇಕು ಅನ್ನೋದು ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ. ಸೊ ಇನ್ ಕೇಸ್ ನೋಡಿಲ್ಲ ಅಂದ್ರೆ ಫಾಸ್ಟ್ ಆಗಿ ಹೋಗಿ ನಮ್ಮ ವೇದಾಂತ SSLC ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನಿಮಗೆ ಈ ವಿಡಿಯೋಸ್ ನೋಟಿಫಿಕೇಶನ್ ಬರಬೇಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ಕ್ಲಿಯರಾ? ಸೊ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್ ಆಲ್ಸೋ. ಕ್ಲಿಯರ್? ಸೊ ಈಗ ನೆಕ್ಸ್ಟ್ ಹೈ ಪ್ರಿಡಿಕ್ಷನ್ ರೇಟ್ಸ್ ಅಂತೂ ನಿಮಗೆ ಗೊತ್ತಾಯ್ತು. ಓಕೆ, ಇದರಿಂದ ನಿಮಗೆ ಒಂದು ಐಡಿಯಾ ಗೊತ್ತಾಯ್ತು ಮಾಡೆಲ್ ಕ್ವಶನ್ ಪೇಪರ್ಸ್ ನಿಮ್ಗೆ ಏನೇನು ಹೆಲ್ಪ್ ಆಗುತ್ತೆ ಅನ್ನೋದು. ರೈಟ್? ಸೊ ನಿಮಗೆ ನಾನು ಐಡಿಯಾನು ಕೊಟ್ಬಿಟ್ಟೆ PUC ದಿಂದ ಹೇಗೆ ರಿಪೀಟ್ ಆಗ್ತಿದೆ ಎಲ್ಲ ಕ್ವಶನ್ಸು. ಈವನ್ ಇಟ್ ಕ್ಯಾನ್ ರಿಪೀಟ್ ಇನ್ ದ SSLC ಆಲ್ಸೋ ಗೈಸ್. ಇಟ್ ಮೈಟ್ ರಿಪೀಟ್. ಓಕೆ, ಸೊ ಐ ಆಮ್ ಟೆಲಿಂಗ್ ಇಟ್ ನಾಟ್ ಲೈಕ್ 100%, ಬಟ್ ರಿಪೀಟ್ ಆದ್ರೆ ನಿಮ್ ಚಾನ್ಸಸ್ ಇದೆಲ್ಲ. ನಾವು ಯಾಕಪ್ಪ ಚಾನ್ಸಸ್ ಅನ್ನ ಹಿಂದುಳಿಬೇಕು? ರೈಟ್? ಸೊ ಅದಕ್ಕೆ ಯಾವ್ಯಾವ ಕ್ವಶನ್ಸ್ ಅನ್ನ ಮಾಡೆಲ್ ಕ್ವಶನ್ ಪೇಪರ್ ದಲ್ಲಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್, 1 ಮಾರ್ಕ್ಸ್ ಕ್ವಶನ್ಸ್ ಯಾವ ಕೇಳಿದಾರಲ್ಲ ಅವೆಲ್ಲ ಕ್ವಶನ್ಸ್ ಅನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ಬಿಡೋಣ. ಆಯ್ತಾ? ಸೊ ಅದ್ರ ಸಲುವಾಗಿ ನಾನು ನಿಮಗೆ ಒಂದು ಲಾಂಗ್ ಸೆಷನ್ ಅನ್ನು ತಗೊಂಡ್ಬರ್ತಿದ್ದೇನೆ. ಥರ್ಸ್ಡೇ ಮತ್ತೆ ಫ್ರೈಡೆ ಲಾಂಗ್ ಸೆಷನ್ ಅನ್ನ ಮಾಡ್ತೇನೆ ಕಂಪ್ಲೀಟ್ಲಿ ಆನ್ ದ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ದ ಕೆಮಿಸ್ಟ್ರಿ ಅಂಡ್ ದ ಬಯಾಲಜಿ. ಕ್ಲಿಯರ್? ನೆಕ್ಸ್ಟ್ ಕಾನ್ಸೆಪ್ಟ್ ವಿಲ್ ಕಮ್ ವೈ ಇಟ್ ವರ್ಕ್ಸ್. ಯಾಕಪ್ಪ ಇದು ವರ್ಕ್ ಆಗಬಹುದು? ನಾ ಏನ್ ಲಾಜಿಕ್ ಹಾಕ್ತಿದ್ದೇನಲ್ಲ, ಈಗ ನಾನು ನಿಮಗೆ ಏನ್ ಹೇಳ್ತಿದ್ದೇನಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ, ನಾನು ಯಾಕೆ ಈ ಲಾಜಿಕ್ ನಲ್ಲಿ ಬಂದೆ ಅನ್ನೋದು ನಿಮಗೆ ರೀಸನ್ಸ್ ಕೊಡ್ತೇನೆ. ಆಯ್ತಾ? ಫಸ್ಟ್ ರೀಸನ್ ಇಸ್ ಕ್ವಶನ್ ಬ್ಯಾಂಕ್ ಸೋರ್ಸಸ್. ಓಕೆ, ಈಗ ಕ್ವಶನ್ ಬ್ಯಾಂಕ್ ಸೋರ್ಸಸ್ ದಲ್ಲಿ paper setters often pull from the same official question bank used to create the model papers itself. So model papers ಅನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ, ಯಾವ ಕ್ವಶನ್ಸ್ ಜಾಸ್ತಿ ರಿಪೀಟ್ ಆಗಿದೆ, ಯಾವ ಕ್ವಶನ್ಸ್ ಕ್ವಶನ್ ಬ್ಯಾಂಕ್ ನಿಂದ ರಿಪೀಟ್ ಆಗಿದೆ, LBA ಬೇಸ್ಡ್ ಕ್ವಶನ್ಸ್ ಯಾವ ಇದೆ ಚಾಪ್ಟರ್ ವೈಸ್, ಅದರಿಂದನೇ ಕ್ವಶನ್ಸ್ ಅನ್ನ ತಗೊಂಡ್ಬಂದಿದ್ದಾರೆ. ರೈಟ್? ಸೊ ಈಗ ಮಾಡೆಲ್ ಕ್ವಶನ್ ಪೇಪರ್ಸ್ ಪ್ರಿಪೇರ್ ಮಾಡಿದ ತಕ್ಷಣ ಮಾಡೆಲ್ ಕ್ವಶನ್ ಪೇಪರ್ಸ್ ಇಂದ ಯಾವ ಕ್ವಶನ್ಸ್ ಅನ್ನ ರಿಪೀಟ್ ಮಾಡ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತಪ್ಪ. ನಿಮಗೂ ಪಾಸ್ ಮಾಡಿಸಬೇಕಲ್ಲ ಅವರು, ಅದಕ್ಕೆ. ಆಯ್ತಾ? ನೆಕ್ಸ್ಟ್ ಫಿಕ್ಸ್ಡ್ ಡಿಫಿಕಲ್ಟಿ ಲೆವೆಲ್ ದಲ್ಲಿ ದ ಬೋರ್ಡ್ ಮೇಂಟೈನ್ಸ್ ಅ ಸ್ಟ್ರಿಕ್ಟ್ ರೇಷಿಯೋ ಆಫ್ ಈಸಿ 30%, average 50%, and the difficulty level 20%. I have already told and detail ನಲ್ಲಿ ಈ ಫಿಕ್ಸ್ಡ್ ಡಿಫಿಕಲ್ಟಿ ಲೆವೆಲ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹೋಗಿ ಅದನ್ನ ಚೆಕ್ ಮಾಡಿ ಫಾಸ್ಟ್ ಆಗಿ. ಓಕೆ, and just like the model sets, okay, language and the style, getting used to the board language in modern papers stops you from getting confused by tricky phrasing on the big day. So language and the style ಅಂದ್ರೆ ಏನು? ಬೋರ್ಡ್ ಲ್ಯಾಂಗ್ವೇಜಸ್ ದಲ್ಲಿ ಈಗ ಪೇಪರ್ಸ್ ಅಕಸ್ಮಾತ್ ಆಗಿ ಓಕೆ ಬಹಳ ಕನ್ಫ್ಯೂಷನ್ ಆಗಿ ಅವರು ಕೊಡಲ್ಲ, ಬಿಕಾಸ್ ಡೈರೆಕ್ಟ್ ಕ್ವಶನ್ಸ್ ಅವ್ರು ಕೇಳಲೇಬೇಕು. ಎವರೇಜ್ ಸ್ಟೂಡೆಂಟ್ಸ್ಗೆ ಡೈರೆಕ್ಟ್ ಕ್ವಶನ್ ಕೇಳಿಲ್ಲ ಅಂದ್ರೆ ಆನ್ಸರ್ ಮಾಡ್ಲಿಕ್ಕೆ ಬರಲ್ಲ. ಸೊ ಅದಕ್ಕೆ 50% ಆಫ್ ದ ಪೇಪರ್ ವಿಲ್ ಬಿ ಎವರೇಜ್ ಇಟ್ ಸೆಲ್ಫ್ and 20% of the paper will be difficult and remaining 30% it will be little bit ಈಸಿ. ಈಸಿ ಅಂದ್ರೆ ಏನು? ಡಿಫೈನ್ ಓಹಮ್ಸ್ ಲಾ, ಬ್ರೈನ್ ಡಯಾಗ್ರಾಮ್ ಅನ್ನ ತೆಗಿರಪ್ಪ, ನ್ಯೂರಾನ್ ಡಯಾಗ್ರಾಮ್ ಅನ್ನ ತೆಗಿರಿ, ಇವೆಲ್ಲ ಈಸಿ ಕ್ವಶನ್ಸ್ ಅಪ್ಪ, ಡೈರೆಕ್ಟ್ ಕ್ವಶನ್ಸ್. ಜಾಸ್ತಿ ಥಿಂಕ್ ಮಾಡೋದು ನೆಸೆಸಿಟಿ ಇಲ್ಲ. ಸೈಂಟಿಫಿಕಲಿ ಬ್ರೈನ್ ಅನ್ನ ಜಾಸ್ತಿ ಯೂಸ್ ಮಾಡೋದು ನೆಸೆಸಿಟಿ ಬೀಳಲ್ಲ. ಆಯ್ತಾ? ನೆಕ್ಸ್ಟ್, ಹೌ ಟು ಪ್ರೆಡಿಕ್ಟ್ ಯುವರ್ ಪೇಪರ್. ಹೌ ಕ್ಯಾನ್ ಯು ಪ್ರೆಡಿಕ್ಟ್ ಯುವರ್ ಪೇಪರ್? ನಾನಂತೂ ನಿಮಗೆ ಎಲ್ಲ ಹೇಳ್ದೆ ಈಗ. ಓಕೆ, PUC ದಲ್ಲಿ ಏನಾಗ್ತಿದೆ, ಇದೇ ಗೌರ್ಮೆಂಟು ನಮ್ಮ SSLC ದಲ್ಲೂ ಹಾಗೆ ಮಾಡ್ಬೋದು ಅನ್ನೋದು ನಿಮಗೆ ನಾನು ಕೊಟ್ಟೆ, ಗ್ಯಾರಂಟಿನೂ ಕೊಟ್ಟೆ, ನಿಮಗೆಲ್ಲ ಎಕ್ಸ್ಪ್ಲೇನು ಮಾಡಿದೆ ಹೇಗೆ ರಿಪೀಟ್ ಆಗ್ಬೋದು ಅನ್ನೋದು. ಓಕೆ, ಬಟ್ ವೆದರ್ ಯು ಪೀಪಲ್ ಕ್ಯಾನ್ ಪ್ರೆಡಿಕ್ಟ್ ದ ಪೇಪರ್ ಅವ್ರನ್ನು ನಾನು ನಿಮಗೆ ಒಂದು ರೀಸನ್ಸ್ ಕೊಡ್ತೇನೆ ಹೇಗೆ ನೀವು ಪ್ರೆಡಿಕ್ಟ್ ಮಾಡ್ಕೋಬಹುದು ಅನ್ನೋದು. ಸೊ ನೀವು ಅದನ್ನ ಪ್ರೆಡಿಕ್ಟ್ ಮಾಡ್ತೀರಾ, ಮತ್ತೆ ಯಾವ್ಯಾವ ಕ್ವಶನ್ಸ್ ರಿಪೀಟ್ ಆಗ್ಬೋದು ಅನ್ನೋದು ನೀವು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳ್ತೀರಾ. ಓಕೆ, ಕಮೆಂಟ್ ಬಾಕ್ಸ್ ನಲ್ಲಿ ಎಲ್ಲರೂ ಹೇಳ್ಬೇಕು ನನಗೆ ಯಾವ್ಯಾವ ಕ್ವಶನ್ಸ್ 100% ಬರುತ್ತಂತ. ಆಯ್ತಾ? ಸೊ ದಟ್ ಒನ್ಸ್ ದ ಕ್ವಶನ್ ಪೇಪರ್ ವಿಲ್ ಕಮ್ ನೋ ವಿ ವಿಲ್ ಫೀಲ್ ಪ್ರೌಡ್ ಆನ್ ಅವರ್ ಸೆಲ್ಫ್. ಓಕೆ, ದಟ್ ಇಸ್ ನಾನು ಹೇಳಿದಪ್ಪ ಈ ಕ್ವಶನ್ ಬರುತ್ತಂತ ಅಂಡ್ ಆ ಕ್ವಶನ್ ಪೇಪರ್ ದಲ್ಲಿ ಬಂದಿದೆ ಅನ್ನೋದು ನಿಮಗೂ ಒಂದು ಖುಷಿ, ನನಗೂ ಒಂದು ಖುಷಿ. ಸೊ ಅದ್ರ ಸಲುವಾಗಿ ನೀವೆಲ್ಲರೂ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಬೇಕು ದಟ್ ವಿಚ್ are the topics which will 100% come in the paper. Okay, so that we will challenge ourselves that whether it is going to come or not. Okay, so that is the double set rule. If your topic appears in both the model set 1 set 2, it is 90% likely to be in your ಫೈನಲ್ ಎಕ್ಸಾಮ್ ಆಲ್ಸೋ. ಮಾಡೆಲ್ ಕ್ವಶನ್ ಪೇಪರ್ 1 2 3 4 ದಲ್ಲಿ ಅಲ್ಲಿ ಅಕಸ್ಮಾತ್ 2 ಕ್ವಶನ್ ಪೇಪರ್ ದಲ್ಲಿನೂ ಅಕಸ್ಮಾತ್ ಆಗಿ ರಿಪೀಟ್ ಆಗಿದೆ ಅಂದ್ರೆ ಆ ಕ್ವಶನ್ ಬರೋ ಚಾನ್ಸಸ್ ಬಹಳ ಇದೆ. ಕ್ಲಿಯರಾ? ಆ ಕ್ವಶನ್ಸ್ ಬರೋ ಚಾನ್ಸಸ್ ಬಹಳ ಇದೆ. ಸೊ ಅದ್ರ ಸಲುವಾಗಿ ಹೇಳ್ತಿದ್ದೆ ನಾನು ಮಾಡೆಲ್ ಕ್ವಶನ್ ಪೇಪರ್ ಸ್ಟಡಿ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಕ್ಲಿಯರಾ? ಆಮೇಲೆ ಫೋಕಸ್ ಆನ್ ದ ಲಾಂಗ್ ಫಾರ್ಮ್. ಲೈಕ್ ಡೋಂಟ್ ವೇಸ್ಟ್ ದ ಟೈಮ್ ಪ್ರಿಡಿಕ್ಟಿಂಗ್ ದ MCQs. ಫೋಕಸ್ ಆನ್ ದ ಪ್ರಿಡಿಕ್ಟಿಂಗ್ ದ 3 4 5 ಮಾರ್ಕ್ಸ್ ಕ್ವಶನ್ಸ್ ಆರ್ ದಿಸ್ ಆರ್ ದ ಮೋಸ್ಟ್ ರಿಪೀಟೇಟಿವ್. ಮೀನ್ಸ್ ವಾಟ್? ಸೊ ಅಕಸ್ಮಾತ್ ನೀವು 1 ಮಾರ್ಕ್ಸ್ ದಲ್ಲಿ ಜಾಸ್ತಿ ಫೋಕಸ್ ಮಾಡ್ಕೊಂತ ಹೋದ್ರೆ ಅದರಲ್ಲಿ ಕಲಿಯೋ ಜಾಸ್ತಿ ಚಾನ್ಸಸ್ ಎಷ್ಟಿದೆಯಪ್ಪ? ಸ್ಪೆಷಲಿ ಇಫ್ ಐ ಸ್ಪೀಕ್ ಅಬೌಟ್ ದ ಸೈನ್ಸ್. ಓಕೆ, ಎಷ್ಟು ಕ್ವಶನ್ಸ್ ಕೇಳ್ತಾರೆ ಜಾಸ್ತಿ ಆದ್ರೂ 10 ಕ್ವಶನ್ಸ್ ಗಿಂತ MCQs ಜಾಸ್ತಿ ಕೇಳಲ್ಲ. ಬಟ್ ನಾವು ಅದನ್ನ ರಿಸ್ಕ್ ತಗೋಬಹುದಾ?
10 ಕ್ವಶನ್ ಮೇಲೆ 70 ಮಾರ್ಕ್ಸ್ ಅನ್ನ ರಿಸ್ಕ್ ತಗೋಬೋದಾ? ನೋ, ರೈಟ್? ಸೊ ಪ್ಲೀಸ್ ಬಿ ಫೋಕಸ್ಡ್ ಆನ್ ದ 70 ಮಾರ್ಕ್ಸ್ ಕ್ವಶನ್ಸ್ ಮೋರ್ ಕಂಪೇರ್ಡ್ ಟು ದ MCQs. Clear everyone? Next is official keys, that is study the official marketing scheme, that is key answers for the model question papers to see exactly which keywords and the evaluators looking for. Okay, ಈಗ ನೀವು ನಾನು model question papers ಅನ್ನ ಸಾಲ್ವ್ ಮಾಡ್ತೇನೆ ಥರ್ಸ್ಡೇ ಮತ್ತೆ ಫ್ರೈಡೆ, ಅದರಲ್ಲಿ ನಾನು ನಿಮಗೆ ಕಲಿಸ್ತೇನೆ ನಿಮಗೆ. ಓಕೆ, ಕೀವರ್ಡ್ಸ್ ಅನ್ನ ಹೇಗಪ್ಪ ಅಂಡರ್ಲೈನ್ ಮಾಡಬೇಕು ಅನ್ನೋದು. ಓಕೆ, ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಹೇಗಪ್ಪ ಟಾಪರು ಎಕ್ಸಾಮ್ ಪೇಪರ್ ಅನ್ನ ಬರ್ದಿದ್ದಾನೆ, ಹೇಗೆ ಅವರಿಗೆ ಸ್ಕೋರ್ ಔಟ್ ಆಫ್ ಔಟ್ ಹೇಗೆ ಬಿದ್ದಿದೆ ಅನ್ನೋದು ವಿಡಿಯೋನ ಮಾಡಿದ್ದೆ. ನಾನು ನೋಡಿಲ್ಲ ಅಂದ್ರೆ ಚೆಕ್ ಮಾಡಿ, ಅದರಲ್ಲಿ ಅವನು ಎಲ್ಲ ಕೀವರ್ಡ್ಸ್ಗೆ ಅಂಡರ್ಲೈನ್ ಮಾಡಿದ್ದ ವಿತೌಟ್ ಫೇಲ್. ಓಕೆ, ಹಿ ಹ್ಯಾಡ್ ಅಂಡರ್ಲೈನ್ ಇಟ್. ಸೊ ಮೇಕ್ ಶೋರ್ ಯು ಪೀಪಲ್ ಆಲ್ಸೋ ವಿಲ್ ಅಂಡರ್ಲೈನ್ ಇಟ್ ಅಂಡ್ ಮೇಕ್ ಅ ಹ್ಯಾಬಿಟ್ ರೈಟ್ ನೌ. ಈಗ ಹ್ಯಾಬಿಟ್ ಮಾಡ್ಕೊಂಡ್ರೆ ಮುಂದೆ ಫ್ಯೂಚರ್ ನಲ್ಲಿ ಯೂಸ್ ಆಗುತ್ತೆ. ಕ್ಲಿಯರಾ? ಸೊ ಹೋಪ್ ಸೊ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಪೀಪಲ್. ಅಂಡ್ ಇದರಿಂದ ಈ ಥಿಂಗ್ಸ್ ಇಂದ, ಓಕೆ, ಈ ಪ್ರೆಡಿಕ್ಟ್ ಪೇಪರ್ದಿಂದ ನೀವು ಅಕಸ್ಮಾತ್ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಆಯ್ತಪ್ಪ ಯಾವ್ಯಾವ ಕ್ವಶನ್ಸು ಎರಡೆರಡು ಮಾಡಲ್ ಕ್ವಶನ್ ಪೇಪರ್ಸ್ ಅಲ್ಲಿ ರಿಪೀಟ್ ಆಗಿದೆ ಅಲ್ಲ, ಎಲ್ಲ ಕ್ವಶನ್ಸು ಅವೆಲ್ಲ ಕಾನ್ಸೆಪ್ಟ್ಸು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಐ ವಿಲ್ ಚೆಕ್ ಇಟ್ ಔಟ್ ವೆದರ್ ದೋಸ್ ಕ್ವಶನ್ಸ್ ಆರ್ ಗೋಯಿಂಗ್ ಟು ಕಮ್ ಟು ಯುವರ್ ಮೇನ್ ಎಕ್ಸಾಮ್ಸ್ ಆರ್ ನೋ. ಆ್ಯಂಡ್ ಅಕಸ್ಮಾತ್ ಬಂದ್ಬಿಟ್ಟಂದ್ರೆ ನಿಮ್ದು ಚಾನ್ಸ್, ರೈಟ್? ಸೊ ಯು ವಿಲ್ ಬಿಕಮ್ ಮೋರ್ ಫೇಮಸ್ ಆ್ಯಂಡ್ ಯು ವಿಲ್ ಬಿಕಮ್ ಮೋರ್ ಹ್ಯಾಪಿ ಆಕ್ಚುಲಿ. ಓಕೆ, ಸೊ ನೋಡೋಣ ಏನೇನು ಆಗುತ್ತೆ ಅನ್ನೋದು. ಬಟ್ ಡೋಂಟ್ ವರಿ. ಸೊ ಮೋಸ್ಟ್ ಆಫ್ ದ ಕ್ವಶನ್ಸ್ ವಿಲ್ ಬಿ ಕ್ವಶನ್ಸ್ 50% ಆಫ್ ದ ಪೇಪರ್ ವಿಲ್ ಬಿ ರಿಪೀಟೆಡ್ ಕ್ವಶನ್ಸ್ ಓನ್ಲಿ. ಸೊ ಅದ್ರ ಸಲುವಾಗಿ ಜಾಸ್ತಿ ಕ್ವಶನ್ಸ್ ಅನ್ನ ಅಟೆಂಪ್ಟ್ ಮಾಡ್ತಿರ್ತಾರ, ಯಾವಾಗ ಸ್ಟಡಿ ಮಾಡ್ತಿರ್ತಾರಲ್ಲ ಅವನ್ನೆಲ್ಲ ಮೋಸ್ಟ್ ರಿಪೀಟೆಡ್ ಕ್ವಶನ್ಸು, ಮೋಸ್ಟ್ ಫಿಕ್ಸ್ಡ್ ಕ್ವಶನ್ಸು ಅವನ್ನೆಲ್ಲ ರಿವಿಷನ್ ಮಾಡ್ಕೊಂತ ಹೋಗಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಪೀಪಲ್. ಓಕೆ, ಸೊ ಹೋಪ್ ಸೊ ದಿಸ್ ವಿಡಿಯೋ ಹಸ್ ಬಿನ್ ಹೆಲ್ಪ್ಫುಲ್ ಟು ಯು ಪೀಪಲ್. ಇನ್ ಕೇಸ್ ಹೆಲ್ಪ್ಫುಲ್ ಆಗಿದೆ ಅಂದ್ರೆ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಟು ದ ನಮ್ಮ ವೇದಾಂತ SSLC and hit the like button. See you in the next video.